ಗೃಹಲಕ್ಷ್ಮಿಯ ಒಂದು 12ನೇ ಕಂತನ್ನು ಎಷ್ಟು ಜನರಿಗೆ ಹಾಕಿದ್ದಾರೆ ಹಾಗೂ ಗೃಹಲಕ್ಷ್ಮಿ 12ನೇ ಕಂತು ಬರಲಿಕ್ಕೆ ತಡ ಆಗುತ್ತಿರುವಂತಹ ಮೇನ್ ಕಾರಣ ಏನು, ಇವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ. ಹಾಗೂ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತನ್ನು ಯಾವಾಗ ಹಾಕ್ತಾರೆ ಅಂತ ಕೂಡ ತಿಳಿಸ್ಕೊಡ್ತಾ ಬರ್ತೇನೆ. ಹಾಯ್ ಹಲೋ ನಮಸ್ಕಾರ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದಿರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆ 12ನೇ ಕಂತನ್ನು ಇದುವರೆಗೂ ಎಷ್ಟು ಜನರಿಗೆ ಹಾಕಿದ್ದಾರೆ ಎಂಬುವಂಥ ಪ್ರಶ್ನೆಗೆ ಉತ್ತರ 7-8% ಅಂದರೆ 100ಕ್ಕೆ 10-20% ಜನರಿಗೆ ಹಾಕಿರುವಂಥದ್ದು. ಹಾಕಲಿಲ್ಲ ಅನ್ನುವಂಥದ್ದಿಲ್ಲ, ಹಾಕಿದ್ದಾರೆ. ಆದರೆ 16,000ಕ್ಕೂ ಹೆಚ್ಚಿನ ಮಹಿಳೆಯರನ್ನು ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಕೀಮಿಂದ ಔಟ್ ಮಾಡಿರುವಂಥದ್ದು, ಅಂದರೆ ಕಿತ್ತೆಸೆಯಲಾಗಿದೆ. ಅಂದರೆ ಟ್ಯಾಕ್ಸನ್ನು ಕೊಡುತ್ತಿರುವಂತಹ, ಅಂದರೆ ಹಲವಾರು ಮಹಿಳೆಯರು 16,000ಕ್ಕೂ ಹೆಚ್ಚಿನ ಮಹಿಳೆಯರು ಟ್ಯಾಕ್ಸನ್ನು ತುಂಬುತ್ತಾ ಇದ್ದರೂ ಕೂಡ ಹೆಚ್ಚಿನದಾಗಿ ಆರ್ಥಿಕವಾಗಿ ಬಲಿಷ್ಠರಾಗಿದ್ದರೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿರೋದ್ರಾಗಿದ್ದರಿಂದ ಒಂದು ಸರ್ಕಾರ ಅವರನ್ನು ಪರಿಗಣಿಸಿ ಅಷ್ಟು ಮಹಿಳೆಯರನ್ನು ತೆಗೆದಿದ್ದಾರೆ. ಸೊ ಅಷ್ಟಕ್ಕೆ ನಿಲ್ಲಿಸ್ತಾರ? ನೋವೇ, ಹೆಚ್ಚಿನದಾಗಿ ಇನ್ನೂ ಸಾಕಷ್ಟು ಮಹಿಳೆಯರು ಇರುವುದಾಗಿ ತಿಳಿದಿರುವಂಥದ್ದು. 16,000ಕ್ಕೆ ಕೂಡ ಅಲ್ಲ, 16,000ಕ್ಕಿಂತ ಹೆಚ್ಚಿನ ಮಹಿಳೆಯರು ಒಂದು ಫಲಾನುಭವಿಗಳಿಗೆ ಬರಬೇಕಾದ ಹಣವನ್ನು ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ತೆಗೆದುಕೊಳ್ತಾ ಇದ್ರು. ಅದೇ ರೀತಿಯಾಗಿ 12ನೇ ಕಂತಿನ ಹಣವನ್ನು ಯಾವಾಗ ಜಮಾ ಮಾಡ್ತಾರೆ, ಇದೇ ಮೂಲ ಕಾರಣ ಆಗಿರೋದ್ರಿಂದ 12ನೇ ಕಂತಿನ ಹಣವನ್ನು ಸ್ವಲ್ಪ ಡಿಲೇ ಆಗುತ್ತಿದೆ ಎಲ್ಲರಿಗೂ ಜಮಾ ಆಗಲಿಕ್ಕೆ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 12 ಮತ್ತು 13ನೇ ಕಂತನ್ನು ಒಟ್ಟಿಗೆ ನೀಡ್ತೇವೆ ಅಂತ ತಿಳಿಸಿರುವಂಥದ್ದು ಅದೊಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಬೇಗ ಬರುತ್ತೆ. 11ನೇ ಕಂತಿನ ಆಲ್ಮೋಸ್ಟ್ ಎಲ್ಲರಿಗೆ ಹಾಕಿಲಾಗಿದೆ. 12ನೇ ಕಂತು 13 ಸೇರಿಸಿ 4,000 ಬರಲಿದೆ. ಸೊ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಗೌರಿ ಗಣೇಶದ ಹಬ್ಬದ ಒಳಗಾಗಿ ಬರುವಂತಹ ಚಿಂತನೆ ಇದೆ, ನೋಡಬೇಕು. ಸೊ ಇದಾಗಿತ್ತು ಅದನ್ನು ವಿಡಿಯೋ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ. ನಮಗೆ ಇದ್ರಿಗೂ ಲೈಕ್ಸ್ ನೀಡಿದರೆ ನಿಮ್ಮ ಒಂದು ಲೈಕ್ಸ್ ನಮಗೆ ಹೆಚ್ಚಿನದಾಗಿ ಮೋಟಿವೇಟ್ ನೀಡುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.